ಸರ್ಕಾರದ 500 ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟ್ ಬ್ಯಾನ್ ಬಿಸಿ ಇದೀಗ ಮೀನುಗಾರಿಕೆಗೂ ತಟ್ಟಿದೆ. ಕಳೆದ 15 ದಿನಗಳಿಂದ ಮಾರುಕಟ್ಟೆಯಲ್ಲಿ ಸರಿಯಾಗಿ ವ್ಯಾಪಾರ ಆಗೋದಿರಲಿ, ಕಾರ್ಮಿಕರು ಸಂಬಳ ಪಡೆಯೋಕ್ಕೂ ಕೂಡ ಆಗ್ತಿಲ್ಲ. ಈ ಕುರಿತು ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಾರುಕಟ್ಟೆಯಲ್ಲಿ ರಾಶಿಯಾಗಿ ಬಿದ್ದಿರೋ ಮೀನುಗಳು, ಹಳೆ ನೋಟ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಮೀನು ಖರೀದಿಸಲು ಮುಂದಾಗಿರೋ ಗ್ರಾಹಕರು, 500 ಹಾಗೂ 1000 ರೂಪಾಯಿ ನೋಟುಗಳನ್ನ ಪಡೆಯಲು ಹಿಂದೇಟು ಹಾಕ್ತಾ ಇರೋ ಮಾರಾಟಗಾರರು, ಚಿಲ್ಲರೆಗಾಗಿ ಪರದಾಟ ನಡೆಸ್ತಾ ಇರೋ ಮಾಲೀಕರು. ಹೌದು, ಕೇಂದ್ರ ಸರ್ಕಾರದ ನೋಟ್ ಬ್ಯಾನ್ ಬಿಸಿ ಮೀನುಗಾರರಿಗೂ ತಟ್ಟಿದೆ. ಚಿಲ್ಲರೆ ಸಮಸ್ಯೆಯಿಂದಾಗಿ ಮೀನುಗಾರರು ಕೂಡ ಸಾಕಷ್ಟು ಪರದಾಡುವಂತಾಗಿದೆ. ಮೀನುಗಾರಿಕೆಯನ್ನೇ ನೆಚ್ಚಿಕೊಂಡು ಜೀವನ ಸಾಗಿಸ್ತಾ ಇದ್ದ ಸಾಕಷ್ಟು ಜನ ನೋಟ್ ಬ್ಯಾನ್ ನಿರ್ಧಾರದಿಂದ ಕಂಗಾಲಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಮೀನುಗಾರಿಕೆ ಮೇಲೆ ನೋಟ್ ಬ್ಯಾನ್ ಸಾಕಷ್ಟು ಪರಿಣಾಮ ಬೀರಿದೆ. 500 ಹಾಗೂ 1000 ರೂಪಾಯಿ ನೋಟ್ಗಳಿಲ್ಲದೆ ಮಾರುಕಟ್ಟೆಯಲ್ಲಿ ವ್ಯವಹಾರ ಕುಂಠಿತವಾಗಿದೆ. ಮೀನು ಖರೀದಿ ಪ್ರಮಾಣವೂ ಕುಗ್ಗಿದೆ. ಬಂದರಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸಂಬಳ ನೀಡಲು ತೊಂದರೆಯಾಗ್ತಿದೆ. ಅದರಲ್ಲೂ 2000 ರೂಪಾಯಿ ನೋಟುಗಳಿಗೆ ಚಿಲ್ಲರೆ ಸಿಗದೆ ಮೀನುಗಾರರು ಪರದಾಡುವಂತಾಗಿದೆ. ಮೊದಲೇ ಏನಾಗಿದೆ, ಇವತ್ತು ಮೀನುಗಾರಿಕೆ ಅಂತ ಹೇಳಿದ್ರೆ 10 ರೂಪಾಯಿಯಿಂದ ಹಿಡಿದು 100 ರೂಪಾಯಿವರೆಗೆ 200 ರೂಪಾಯಿವರೆಗೆ ಮೀನನ್ನು ಖರೀದಿ ಮಾಡುವಂಥ ಜನರಲ್ಲಿ ಏನಿದೆ ಇವತ್ತು ಚಿಲ್ಲರೆ ಹಣ ಇಲ್ಲದೇ ಇರುವುದರಿಂದ ಮೀನನ್ನು ಖರೀದಿ ಮಾಡುವುದನ್ನು ಇವತ್ತು ನಿಲ್ಲಿಸಿದ್ದಾರೆ. ಇದರ ದುಷ್ಪರಿಣಾಮ ಇವತ್ತು ಮೀನುಗಾರರು ಇವತ್ತು ಅನುಭವಿಸ್ತಾ ಇದ್ದಾರೆ. ತುತ್ತು ಅನ್ನಕ್ಕೂ ಇವತ್ತು ಗತಿ ಇಲ್ಲದಂಥ ಒಂದು ಪರಿಸ್ಥಿತಿ ಇವತ್ತು ಮೀನುಗಾರರಿಗೆ ಬಂದು ಒದಗಿದೆ. ಇತ್ತ ಉಡುಪಿ ತಾಲೂಕಿನ ಮಲ್ಪೆ ಬಂದರಿಗೂ ನೋಟ್ ಬ್ಯಾನ್ ಬಿಸಿ ತಟ್ಟಿದೆ. ನೋಟ್ ಬ್ಯಾನ್ ಮಾಡಿ 17 ದಿನ ಕಳೆದರೂ ಚಿಲ್ಲರೆ ಸಮಸ್ಯೆ ಮಾತ್ರ ಪರಿಹಾರವಾಗಿಲ್ಲ. ವಿವಿಧ ರಾಜ್ಯಗಳು ಹಾಗೂ ವಿದೇಶಗಳಿಗೂ ಇಲ್ಲಿಂದ ತರಹೇವಾರಿ ಮೀನುಗಳನ್ನ ರಫ್ತು ಮಾಡಲಾಗುತ್ತೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವವರಿಗೆ ಯಾವುದೇ ಸಮಸ್ಯೆಯಾಗಿಲ್ಲ. ಯಾಕಂದ್ರೆ ಅಕೌಂಟ್ ಮೂಲಕವೇ ಎಲ್ಲಾ ವ್ಯವಹಾರಗಳು ನಡೆಯುತ್ತವೆ. ಆದರೆ ಪ್ರತಿನಿತ್ಯ ವಹಿವಾಟು ನಡೆಸುವವರಿಗೆ ಸಮಸ್ಯೆ ಹೆಚ್ಚಾಗಿ ಪರಿಣಮಿಸಿದೆ. ದಿನನಿತ್ಯ ಈ ಬಂದರಿನಲ್ಲಿ 50,000ಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಾರೆ. ಅವರಿಗೆ ನಗದು ಹಣ ನೀಡುವುದೇ ಕಷ್ಟವಾಗಿದೆಯಂತೆ. ಅಲ್ಲದೆ ಮೀನು ಖರೀದಿಗೆ ಬರುವ ಜನ ಹಳೆ ನೋಟುಗಳನ್ನ ಕೊಡ್ತಿದ್ದಾರೆ. ಆ ನೋಟುಗಳನ್ನ ಕೆಲವರು ಸ್ವೀಕರಿಸಿದ್ರೆ ಮತ್ತೆ ಕೆಲವರು ನಿರಾಕರಿಸುತ್ತಿದ್ದಾರೆ. ಒಂದು ರೀತಿಯಲ್ಲಿ ನೋಡಿದರೆ ದೇಶಕ್ಕೆ ಒಳ್ಳೆಯ ಒಂದು ಮುನ್ಸೂಚನೆಯನ್ನು ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳಿಗೆ ಒಂದು ಒಳ್ಳೆಯ ಪರಿವರ್ತನೆಯನ್ನು ಕೊಟ್ಟಿದೆ. ಆದರೆ ಶ್ರೀಸಾಮಾನ್ಯರಿಗೆ ಈ ದೃಷ್ಟಿಯಿಂದ ಏನೇನು ತಯಾರಿ ಮಾಡಬೇಕಿತ್ತು ಆ ತಯಾರಿಯಲ್ಲಿ ಸ್ವಲ್ಪ ಹಿಂದೆ ಇದೆ ಅಂತ ಅನ್ನಿಸುತ್ತೆ. ಯಾಕೆಂದರೆ ಈ 100 ಮತ್ತು 2000 ಚೇಂಜ್ಗಳನ್ನು ಇಲ್ಲಿ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಮಲ್ಪೆಯ ಈ ಫೀಲ್ಡಿನಲ್ಲಿ ದಿನನಿತ್ಯ ಸಾವಿರಾರು ಕೋಟಿ ರೂಪಾಯಿಗಳು ಟರ್ನ್ ಓವರ್ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಒಂದು ಚೇಂಜಿಗೋಸ್ಕರ ಪರದಾಟ ಸ್ವಲ್ಪ ದಿವಸ ನಮಗೆ ಸಿಕ್ಕಿದೆ. ಒಟ್ನಲ್ಲಿ ಕೇಂದ್ರ ಸರ್ಕಾರದ ನೋಟು ನಿಷೇಧ ನಿರ್ಧಾರದಿಂದ ಮೀನುಗಾರಿಕೆ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಏಕಾಏಕಿ ನೋಟ್ ಬ್ಯಾನ್ ಮಾಡಿರುವ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಒಂದೆಡೆ ಮೀನುಗಾರಿಕೆಯನ್ನೇ ನಂಬಿಕೊಂಡು ಜೀವನ ಸಾಗಿಸುವ ಸಾವಿರಾರು ಜನ ತೊಂದರೆ ಅನುಭವಿಸುತ್ತಿದ್ದಾರೆ. ಇನ್ನೊಂದೆಡೆ ಜನ ಊಟಕ್ಕೆ ಮೀನಿಲ್ಲದೆ ಸಪ್ಪೆಯೂಟ ಮಾಡ್ತಿದ್ದಾರೆ. ಕಾರವಾರದಿಂದ ಸಂದೀಪ್ ಜೊತೆ ಯೋಗರಾಜ್, TV9 ಉಡುಪಿ.